ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ರೊಟ್ಟಿಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ರವೆ ರೊಟ್ಟಿ ಜೊತೆ ಸಬ್ಸಿಗೆ ರವೆ ರೊಟ್ಟಿ ಮತ್ತು ಇನ್ನೊಂದು ಬೀಟ್ರೋಟ್ ಮಸಾಲ ರವೆ ರೊಟ್ಟಿ. ಸ್ಪೆಷಲ್ ಅನ್ನಿಸ್ತಿದೆ ಅಲ್ವಾ? ಸೊ ಸ್ಪೆಷಲಾಗೇ ಇರುತ್ತೆ. ಒಂದು ರೊಟ್ಟಿ ಜೊತೆ ತಿನ್ನೋರು ಇನ್ನೊಂದು ರೊಟ್ಟಿ ಕೂಡ ಇದ್ರ ಜೊತೆ ತಿಂತಾರೆ. ಕಲರ್ಫುಲ್ಲಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು, ಬೀಟ್ರೋಟು, ಕ್ಯಾರೆಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಈರುಳ್ಳಿ ಮತ್ತು ಸಣ್ಣ ರವೆ. ಇಷ್ಟು ಐಟಮ್ಸ್ ಇರಬೇಕು. ಇದಿಷ್ಟು ರೆಡಿ ಮಾಡಿಕೊಂಡ್ರೆ 2 ಥರ ರವೆ ರೊಟ್ಟಿಯನ್ನು ಮಾಡಿಕೊಂಡು ನೀವು ತಿನ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗ ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಸಣ್ಣ ರವೆಯನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಸಣ್ಣಗೆ ಹಚ್ಕೊಂಡಿರಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ್ಯಾರೆಟ್ ತುರ್ಕೊಂಡಿರೋ ಅಂಥದ್ದು ಒಂದು ದಪ್ಪದಾದ ಕ್ಯಾರೆಟ್ ಸಾಕು. ಇನ್ನೊಂದು ಬೌಲ್ಗೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿರೋ ಅಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರವೆ ಜಾಸ್ತಿ ಹಾಕ್ಕೋಬಾರ್ದು, ಜಸ್ಟ್ ಬೈಂಡಿಂಗಿಗೆ ಮಾತ್ರ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇದೀಗಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇನ್ನೊಂದು ಹದಕ್ಕೆ ಬಂದಮೇಲೆ ಈಗ ನಾವು ತುರಿದಿಟ್ಕೊಂಡಿರುವಂಥ ಬೀಟ್ರೋಟ್ ಅದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿದ್ರಲ್ಲ, ಈಗ ಬೀಟ್ರೋಟ ಹಾಕಿ ಮತ್ತೆ ಕಲಸಿಟ್ಟು 2 ನಿಮಿಷ ಬಿಡೋಣ. ಇದಾದ ನಂತರ ಈಗ ತವಾ ಮೇಲೆ ನಾನು ರೊಟ್ಟಿ ಥರ ತಟ್ಟಿದ್ದೀನಿ. ನೋಡಿ, ರೊಟ್ಟಿ ತಟ್ಟಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಚಿಕ್ಕದಾಗೆ ತಟ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದಾದ ನಂತರ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಕೂಡ ತಟ್ಕೊಂಡಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು. ಹಾಕ್ಕೊಂಡು ಇಲ್ಲ ಬರೀ ಎಣ್ಣೆ ಜೊತೆ ಕೂಡ ಸುಟ್ಕೊಂಡು ಚೆನ್ನಾಗಿ 2 ಕಡೆನೂ ಚೆನ್ನಾಗಿ ಸುಟ್ಕೊಂಡು ತಿಂದರೆ ನಿಜ ಒಂದು ರೊಟ್ಟಿ ತಿನ್ನೋ ಜಾಗದಲ್ಲಿ ಈ ಒಂದು ರೊಟ್ಟಿನೂ ತಿಂತಾರೆ. ಹಾಗೆ ಬೀಟ್ರೋಟ್ ಮಸಾಲ ರೊಟ್ಟಿ ಕೂಡ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಅದು ಒಂದು ಸರಿ ಟ್ರೈ ಮಾಡ್ತಾರೆ. ಮಕ್ಳಿಗೂ ಕೂಡ 2 ಕಲರಲ್ಲಿದೆ, 2 ಟೇಸ್ಟಿಯಾಗಿದೆ ಅಂತ ಒಂದೇ ರೀತಿಯಾಗಿ ತಿಂತಾರೆ. ನೋಡಿದ್ರಲ್ಲ, ಈಗ ನಾನು ಮಾಡಿರೋಂಥ 2 ವಿಧವಾದ ರೊಟ್ಟಿ ತುಂಬ ಕಲರ್ಫುಲ್ಲಾಗಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೂ ತುಂಬ ಮೃದುವಾಗಿ ತೆಳುವಾಗೂ ಕೂಡ ಇರುತ್ತೆ. ಇದು ಮಕ್ಳಿಗೂ ಕೂಡ ತುಂಬ ಇಷ್ಟಪಡ್ತಾರೆ. ಟಿಫನ್ ಬಾಕ್ಸ್ಗಾಗಿರ್ಬೋದು, ಇಲ್ಲ ಬೆಳಗಿನ ಜಾವ ನಿಮಗೆ ತಿಂಡಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, 2 ರೊಟ್ಟಿ ಜೊತೆ ನಾನೀಗ ಚಟ್ನಿ ಪುಡಿ, ಇದನ್ನು ಶೇಂಗಾ ಚಟ್ನಿ ಪುಡಿ ಅಂತಲೂ ಕರೀತಾರೆ, ಇಲ್ಲ ಕಡಲೆಕಾಯಿ ಬೀಜದ್ದು ಚಟ್ನಿ ಪುಡಿ ಅಂತಲೂ ಕರೀತಾರೆ. ಯಾವ ಚಟ್ನಿ ಪುಡಿ ಆದರೂ ನೀವು ಯೂಸ್ ಮಾಡ್ಕೋಬೋದು. ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಇದ್ರ ಜೊತೆ ತುಪ್ಪ, ಇದ್ರ ಜೊತೆ ಬೆಣ್ಣೆ ಕೂಡ ನೀವು ಯೂಸ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.